ನಮಸ್ಕಾರ, ನಾನಿಂದು ಧರಿನಾಡು ಬೀದರ್ನಲ್ಲಿದ್ದೇನೆ. ಎಸ್, ಬೀದರ್ನಲ್ಲಿ ಇರುವಂತಹ ಉಪ್ಪಿಟ್ಟು ಅನ್ನೋ ಒಂದು ಫೇಮಸ್ ಟಿಫನ್ ಸೆಂಟ್ರಿಗೆ ಇವತ್ತು ನಾನು ವಿಸಿಟ್ ಮಾಡ್ತಾ ಇದ್ದೀನಿ. ಟಿಫನ್ ಸೆಂಟರ್ನ ಮ್ಯಾನೇಜ್ಮೆಂಟ್ ಟೀಮ್ದವ್ರು ಇದ್ದಾರೆ. ಸರ್, ಈ ಟಿಫನ್ ಸೆಂಟರ್ ಶುರುವಾಗಿ ಎಷ್ಟು ತಿಂಗಳಾಯಿತು, ಇಲ್ಲ ಎಷ್ಟು ವರ್ಷ ಆಯಿತು ಸರ್? ಇನ್ನೂ ವರ್ಷನೂ ಆಗಿಲ್ಲ, 5-6 ತಿಂಗಳಾಯ್ತು ನೋಡಿ. 6 ತಿಂಗಳು ರನ್ನಿಂಗ್ ಇದೆ. ಕೇವಲ 5 ತಿಂಗಳಲ್ಲಿ ಇಷ್ಟೊಂದು ದೊಡ್ಡ ಸಕ್ಸಸ್ ಅಂದ್ರೆ ನಮ್ದೆಲ್ಲ ನೀಟ್ನೆಸ್ ಆಗಲಿ, ಕ್ವಾಲಿಟಿ ಆಗಲಿ, ಯಾವುದು ನಾವು ಒಳ್ಳೆ ಕ್ವಾಲಿಟಿ ಎಣ್ಣೆ ಆಗಲಿ, ತುಪ್ಪ ಆಗಲಿ, ಓಕೆ, ಎಲ್ಲ ಕ್ವಾಲಿಟಿ ಯೂಸ್ ಮಾಡ್ತೇವೆ. ಎಲ್ಲ ಕ್ವಾಲಿಟಿ ಐಟಮ್ಸ್ಗಳು ಯೂಸ್ ಮಾಡೋದ್ರಿಂದ ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಒಳ್ಳೆ ಕ್ವಾಲಿಟಿ ಕೊಡ್ತೀವಿ, ಒಂದು ಕಂಪ್ಲೇಂಟ್ನೂ ಇಲ್ಲ ನಮ್ಮಲ್ಲಿ. ಓಕೆ, ಯಾಕಂದ್ರೆ ಜನರ ಪಬ್ಲಿಸಿಟಿ ಮಾಡೋಣ, ಇನ್ನೂ ಅಡ್ವರ್ಟೈಸು ಮಾಡಿಲ್ಲ ನಾವು. ಓಕೆ. ಅಲ್ಲ ಸರ್, ಇದರಲ್ಲಿ ಸೌತ್ ಇಂಡಿಯನ್ ಅಷ್ಟೇ ಸಿಗುತ್ತಾ ಅಥವಾ ನಾರ್ತ್ ಇಂಡಿಯನ್? ಇಲ್ಲ, ಸೌತ್ ಇಂಡಿಯನ್ ಇರುತ್ತೆ. ಒಳ್ಳೆ ಬ್ರೇಕ್ ಸೌತ್ ಇಂಡಿಯನ್ ಅಲ್ಲಿ ಇರುವಂತ ಫೇಮಸ್ ಡಿಶಸ್ಗಳು ಏನೇನು ಸಿಗುತ್ತೆ ಸರ್? ಗೋಧಿ ಉಪ್ಪಿಟ್ಟು, ಮಸಾಲೆ ಉಪ್ಪಿಟ್ಟು, ರಾಗಿ ದೋಸೆ, ಓಕೆ, ರವೆ ಇಡ್ಲಿ, ಬಿಸಿಬೇಳೆ ಬಾತು, ಪೊಂಗಲ್ಲು, ಬ್ರೆಡ್ ಹಲ್ವಾ, ಓಕೆ, ಕ್ಯಾರೆಟ್ ಹಲ್ವಾ, ಓಕೆ, ಇವೆಲ್ಲ ಐಟಮ್ಸ್ಗಳು ಇಲ್ಲಿ ಸಿಗ್ತವೆ. ಇವೆಲ್ಲ ಬನ್ನಿ ಸರ್, ನಿಮ್ಮ ಕಿಚನ್ ಉಪ್ಪಿಟ್ಟು ಟಿಫನ್ ಸೆಂಟರ್ನ ಕಿಚನ್ನಲ್ಲಿ ಇದ್ದೇನೆ. ಸರ್, ಇಲ್ಲಿ ಏನು ಪಾರ್ಸಲ್ ಕೊಡ್ತೀರಾ? ಇದು ಪಾರ್ಸಲ್ ಕೌಂಟರ್ ಇದೆ. ಓಕೆ, ಇಲ್ಲಿ ಸೆಲ್ಫ್ ಸರ್ವಿಸ್ ಅಂದ್ರೆ ಪಾರ್ಸಲ್ ಕೌಂಟರ್ ಇಲ್ಲಿದೆ. ಇಲ್ಲಿ ನಿಮ್ಮ ಹತ್ರ ಇರೋದೆಲ್ಲ ಸೆಲ್ಫ್ ಸರ್ವಿಸ್ ಇದೆ. ಓಕೆ, ಸರ್ವಿಸ್ ಯಾರಿಗೆ ಕಸ್ಟಮರ್ಸ್ ಬಂದು ಇಲ್ಲಿ ಕೌಂಟರ್ನಿಂದ ತಗೊಂಡು ಹೋಗಿ ಅದು ಆ ಸೈಡ್ ಇದೆ. ಸೆಲ್ಫ್ ಸರ್ವಿಸ್ ಆ ಸೈಡ್ ಇದೆ. ಇಲ್ಲಿ ಇರೋದೆಲ್ಲ ಪಾರ್ಸಲ್ ಕೌಂಟರ್ ಇದೆ. ಇಲ್ಲಿಂದ ಜನ ಪಾರ್ಸಲ್ ತಗೊಂಡು ಎಸ್, ಅಲ್ಲಿ ಪಾರ್ಸಲ್ ಕೌಂಟರ್ ಅನ್ನ ನೋಡಿದ್ವಿ ಸರ್. ಇದು ಯಾವ ಕೌಂಟರ್ ಸರ್ ಇಲ್ಲಿರೋದು? ಇದೆಲ್ಲ ಸರ್ವಿಸ್, ಸೆಲ್ಫ್ ಸರ್ವಿಸ್ ಇದೆ. ಸೆಲ್ಫ್ ಸರ್ವಿಸ್ ದೋಸೆ ಇಲ್ಲಿ ಕುಂತು ತಿಂತಾರಲ್ಲ ಜನ, ಅವ್ರಿಗೆ ಏನದ ಅಂತಂದ್ರೆ ದೋಸೆ, ಹಣ್ಣೆ ದೋಸೆ, ಮಸಾಲೆ ದೋಸೆ, ರಾಗಿ ದೋಸೆ, ಏನೋ ಐಟಮ್ ಕೊಡ್ತಾರೆ ಅವ್ರಿಗೆ ಕೊಟ್ಬಿಡ್ತೀವಿ. ಇಲ್ಲಿಂದಾನೆ ಕೊಡ್ತೀರಾ? ಹಾಂ, ಇಲ್ಲಿಂದ. ಓಕೆ, ಇಲ್ಲಿಂದ ತಗೊಂಡು ಅಲ್ಲಿ ಅಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ಅಲ್ಲಿ ತಿಂದಿರ್ತಾರೆ. ಇವಾಗ ಬಿಸಿ ಬಿಸಿ ಇಡ್ಲಿ ಕೂಡ ರೆಡಿ ಆಗಿದೆ ಸರ್. ಈ ಇಡ್ಲಿ ಪ್ರೊಸೆಸ್ ನೋಡಿದ್ರೆ ಬೇರೆ ಹೋಟೆಲ್ಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಚೇಂಜಸ್ ಅನಿಸ್ತಾ ಇದೆ. ಏನು ಪ್ರೊಸೆಸ್ ಇದೆ ಇಡ್ಲಿ ಮಾಡೋದ್ರ ಕುರಿತು ಸ್ವಲ್ಪ ಹೇಳ್ಕೊಡಿ. ಎಲ್ಲ ನಮ್ಮಲ್ಲಿ ಇಡ್ಲಿ ಎಲ್ಲ ಸ್ಟೀಮ್ನಿಂದ ತಯಾರಾಯ್ತವ್ರಿ. ಓಕೆ, ಇಲ್ಲ ಅಂತ ಇದು ಮಾಡಲ್ಲ. ಎಲ್ಲ ಓಕೆ, ಎಲ್ಲ ಮಿಷಿನ್ದಾಗ ರವಾ ಇಡ್ಲಿ, ನಾರ್ಮಲ್ ಇಡ್ಲಿ ಎಲ್ಲ ಇಟ್ಟು ಮಿಷಿನಿಂದ ಮಾಡ್ತೇವೆ, ಸ್ಟೀಮ್ನಿಂದ. ಬೇರೆಯವ್ರ ಥರ ಸೌದೆ ಒಲೆಯಲ್ಲಿ ಇಲ್ಲ, ಹಂಗೇನಿಲ್ಲ. ಇಲ್ಲ, ಮಷಿನ್ಗಳನ್ನ ನೋಡಿದ್ರೆ ಇಲ್ಲಿ ಬೀದರಲ್ಲಿ ಸ್ವಲ್ಪ ಹೊಸ ಟೈಪಲ್ಲಿ ಮಷಿನ್ಸ್ಗಳು ಕಾಣುತ್ತೆ. ಅದಕ್ಕೆಲ್ಲ ಹಟ್ಕೇಸೆ ಕೊಡ್ತೇವೆ ನಾವು. ಸ್ಟೀಮ್ ಬಿಸಿ ಇರ್ತವೆ ನೋಡಿ. ಎಲ್ಲ ಐಟಮ್ಸ್ಗಳು ಕೂಡ ಯಾವಾಗಲೂ ಬಿಸಿಯಾಗಿ ಇರ್ತಾವೆ. ಓಕೆ, ಓಕೆ, ಅಂದ್ರೆ ಯಾವುದೇ ರೀತಿ ತಣ್ಣಗಾಗುವಂತ ಸಾಧ್ಯತೆಗಳೇ ಇಲ್ಲ ನಿಮ್ಮ ಹೋಟೆಲ್. ಓಕೆ, ಎನಿ ಟೈಮ್ ಬಂದ್ರು ಬಿಸಿಯಾಗಿರುವಂತ ಫುಡ್ ಸಿಗುತ್ತೆ. ಸಲುವಾಗಿ ಜನ ನಂಬಲ್ಲಿ ಹೆಚ್ಚಿಗೆ, ಯಾಕಂದ್ರೆ ಸ್ಟೀಮ್ ಗರಂ ಇರ್ತಲ್ಲ. ಓಕೆ, ಜನ ಮಾರ್ನಿಂಗ್ ಈವ್ನಿಂಗ್ ಕೊಡ್ತಾರೆ, ಆ ಥರ ಇಲ್ಲ. ಓಕೆ, ಎವ್ರಿ 3 hours ಚೇಂಜ್ ಮಾಡ್ತೀವಿ ನಾವು ಮತ್ತೆ. ಓಕೆ, ಐಟಮ್ ತಣ್ಣಗಾದ್ರೂ ಚೇಂಜ್ ಮಾಡಿಬಿಡ್ತೀವಿ ಯಾವಾಗಿಂದ. ಓಕೆ, ಭಟ್ರೆ ಎಷ್ಟು ಟೈಪಲ್ಲಿ ದೋಸೆಗಳು ಸಿಗ್ತವೆ ಇಲ್ಲಿ? ಇದರಲ್ಲಿ ಮಸಾಲ ದೋಸೆ, ಪ್ಲೇನ್ ದೋಸೆ, ಉದ್ದಿನ ದೋಸೆ, ರಾಗಿ ದೋಸೆ, ರವಾ ದೋಸೆ, ಆನಿಯನ್ ದೋಸೆ, ದೋಸೆ, ಬಟರ್ ದೋಸೆಗೆಲ್ಲ ಒಳ್ಳೆ ಬಟರ್ ಯೂಸ್ ಮಾಡ್ತೀರಾ? ಹಾಂ, ಒಳ್ಳೆ ಗೀ ಹಾಕಿ ಮಾಡ್ತೀವಿ. ಪ್ಯೂರ್ ಗೀ ಹಾಕಿ ಮಾಡ್ತೀರಾ? ರಾಗಿ ದೋಸೆನೂ ಸಿಗುತ್ತಾ ಅಂತ ಕೇಳಿದ್ವಿ, ಸಿಗುತ್ತಾ ಇಲ್ಲಿ? ಸಿಗುತ್ತೆ ಸರ್. ರಾಗಿ ದೋಸೆ ಮತ್ತೆ ಬಟರ್ ದೋಸೆ, ಬೆಣ್ಣೆ ದೋಸೆ ಇರ್ಬೋದು, ಇಲ್ಲಾಂದರೆ ಏನೆಲ್ಲ ಸಿಗುತ್ತೆ ಇಲ್ಲಿ ಇರುವಂಥ ಸ್ಪೆಷಲ್ ಆಗಿರುವಂಥ ಐಟಮ್ ಏನು ಬ್ರದರ್ ಇಲ್ಲಿ? ಸರ್, ನೀರು ದೋಸೆ ಮತ್ತು ಆನಿಯನ್ ದೋಸೆ, ಮಸಾಲ ದೋಸೆ, ಇವೆಲ್ಲ ಸ್ಪೆಷಲ್, ಎಲ್ಲ ಬೆಂಗಳೂರು ಟೈಪ್. ಓಕೆ, ಎಸ್ ಬ್ರದರ್, ನಾವು ನೋಡಿದ್ವಲ್ಲ ಉಪ್ಪಿಟ್ಟು ಕಿಚನು, ಇನ್ನು ಇಷ್ಟು ಕಿಚನಲ್ಲಿ ಇಷ್ಟೊಂದು ಜನಕ್ಕೆ ಸರ್ವ್ ಮಾಡ್ತೀರಾ ಅಥವಾ ಇನ್ನೊಂದು ಬೇರೆ ಏನಾದರೂ ಕಿಚನ್ ಇದೆ? ಬೇರೆ ನಮ್ದೆಲ್ಲ ರೆಡಿ ಮಾಡ್ಕೊಡ್ತಿರ್ತೇವೆ. ಕೆಳಗಡೆ ಇದೆ ಕಿಚನ್. ಇನ್ನೊಂದು ಕಿಚನ್ ಇದೆ. ಕಿಚನ್ ಇದೆ, ತೋರಿಸ್ಬೋದು? ಅದು ತೋರಿಸ್ತೇವೆ ಬನ್ನಿ. ಓಕೆ, ಇವಾಗ ನಾವು ನೋಡ್ತಾ ಇದೀವಲ್ಲ, ಎಲ್ಲ ತರಕಾರಿಗಳನ್ನು ಉಪ್ಪಿಟ್ಟು ಕಿಚನ್ನಲ್ಲಿ ಈ ರೀತಿಯನ್ನು ಎಲ್ಲ ತರಕಾರಿಗಳನ್ನು ತೊಳಿತಾರೆ. ಇಲ್ಲಿ ನಾವು ನೋಡ್ಬೋದು ಕ್ಯಾರೆಟ್ ಇದೆ, ಅದೇ ರೀತಿ ಟೊಮೆಟೊ, ಮೆಣಸಿನಕಾಯಿ, ಈ ರೀತಿ ಎಲ್ಲಾ ತರಕಾರಿಗಳನ್ನ ಪ್ರತಿದಿನ ತೊಳಿತೀರಾ ಅಥವಾ ಯಾವಾಗಿಂದ ತೊಳೆದೇ ಕೊಡ್ತೀವಿ ನಾವು? ಇಲ್ಲ, ನಾವು ಶೂಟ್ ಮಾಡೋಕೆ ಬಂದಿದೀವಿ ಅಂತ ತೊಳಿತಾ ಇದ್ರೆ ಇಲ್ಲ ಪ್ರತಿದಿನ ಈ ರೀತಿ? ಹಾಗಂದ್ರೆ ನೀಟ್ನೆಸ್ಸೇ ಬರಲ್ಲ. ಯಾವಾಗಿಂದ ಎಲ್ಲ ವೆಜಿಟೇಬಲ್ ನೀಟ್ನೆಸ್ ಕ್ಲೀನ್ನೆಸ್ ಯಾವಾಗಿಂದ ತೊಳೆದು ಮಾಡ್ತಾರೆ. ಓಕೆ, ಪ್ರತಿದಿನ ಎಲ್ಲಾನು ಹೀಗೆ ಕ್ಲೀನ್ ಮಾಡ್ತೀರಾ? ಸೌತ್ ಇಂಡಿಯನ್ ಟಿಫನ್ ಸೆಂಟರ್ ಆಗಿರುವಂತಹ ಉಪ್ಪಿಟ್ಟಿನ ಟಿಫನ್ ಸೆಂಟ್ರಲ್ಲಿ ಇಷ್ಟೊಂದು ಫುಡ್ ಟೇಸ್ಟ್ ಆಗಿದೆ ಅಂತ ಬಹುತೇಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಟೇಸ್ಟ್ ಬರೋದಕ್ಕೆ ಕಾರಣ ಈ ಭಟ್ರೆ
ಸೊ ಅವ್ರಿಗೆ ಮಾತಾಡೋಣ ಹೇಗೆಲ್ಲ ಅಡುಗೆನ ಪ್ರಿಪೇರ್ ಮಾಡ್ತಾರಂತ. ಸರ್ ಎಷ್ಟು ವರ್ಷ ಆಯಿತು ಈ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದು ತಾವು? ಈ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಒಂದು 5 ವರ್ಷ ಆಗಿದೆ ಮಿನಿಮಮ್. ಓಕೆ. ಬಟ್ ಈ ಉಪ್ಪಿಟ್ಟು ಬ್ರಾಂಚಲ್ಲಿ ಒಂದು ವರ್ಷ ಮೇಲಾಗಿದೆ. 1 ವರ್ಷ ಮೇಲಾಗಿದೆ. ಸೊ ಏನೆಲ್ಲ ಮಾಡ್ತೀರಾ ನೀವು ಇಲ್ಲಿ ಉಪ್ಪಿಟ್ಟು ಟಿಫನ್ ಸೆಂಟ್ರಲ್ಲಿ? ನೀವು ಮಾಡುವಂತಹ ಪದಾರ್ಥಗಳು ಏನು? बोले तो आप क्या क्या बनाते हैं? हम लोग इडली वड़ा बनाते, सांभर बनाते, बिसी बड़ा भात बनाते, पोंगल्स बनाते. तो उसके लिए जो इंग्रेडिएंट यूज़ करते हैं वो क्या होममेड यूज़ करते हैं, क्या बाहर से लाए सो इंग्रेडिएंट? बाहर से हम लोग कुछ भी आइटम कुछ भी लेते नहीं, कॉस्मेटिक कुछ भी अदर्स कंपनी से हम लोग लेते नहीं. ओके. सो नाउ ಕೂಡ ನೋಡೋಣ जो वड़ा बनाने के जो प्रोसेस है, जो भाई साहब आप 4-5 साल से ये फील्ड में है बोल के बोल रहे हैं, कैसा लगता है कुकिंग फील्ड में आपका करियर है ना? आप कैसा लगता है? कुकिंग में अभी मेरे को करके 5 साल हो गए, फिर भी मेरे को अच्छा सा इंटरेस्ट है इसमें, एक्सपीरियंस ज़्यादा है मेरे को. ओके. आपका एजुकेशन क्या है? एजुकेशन 10th पास करे बस. 10th पास करने के बाद ये फूड इंडस्ट्री में आ गए. तो आपके जो किचन में हम देख रहे हैं पूरा मशीन्स लगे हुए हैं. जो चटनी के लिए भी मशीन है, इडली के लिए भी मशीन है, हर चीज जो नारियल का जो पाउडर बनाने का है वो भी मशीन है, सब जगह पूरा मशीन है. कैसा लगता है जो अदर किचन्स में हाथ से बनाते हैं ना, उसको कंपेयर किया तो कैसा लगता है आपको? ये इजी होता, काम करने के लिए अच्छा रहता. और जो इससे हाइजेनिक फूड भी बन सकता है ना? हाँ बन सकता. जो क्यों बोले तो पूरा मशीनरी रहते हैं ना, जो उसमें जो मिलावट कुछ करते, जो चटनी के लिए बहुत लोग कंप्लेंट्स करते हैं दूसरे होटल्स में. आप चटनी में कुछ मिलावट करने का? नहीं, हमारा मिलावट कुछ नहीं है. ओनली जो इसमें आता है ओके वही चीज हम डालते हैं, और दूसरा कुछ मिलावट वगैरह कस्टमर को टेस्ट देने के लिए एक्स्ट्रा कुछ जो यूज नहीं टेस्टिंग करते. पाउडर भी थोड़े बहुत लोग यूज करते हैं. नहीं, ये आप होटल में कभी भी किधर भी चेक कर लो, आपको ये सब चीज मिलेगा ही नहीं. ಗಳಿಂದ ಈ ಉಪ್ಪಿಟ್ಟು ಟಿಫನ್ ಸೆಂಟರ್ ಬರ್ತೀರಾ? ಇದು ನೋಡಿ ಇವಾಗ ಶುರು ಆಗಿಂದಾನು ನಮ್ಮ ಮನೆಗೆ ಪಾರ್ಸಲ್ ರೆಗ್ಯುಲರ್ ಆಗಿ ಹೋಗುತ್ತೆ. ಮನೆಗೆ ರೆಗ್ಯುಲರ್ ಆಗಿ ಪಾರ್ಸಲ್ ಇಲ್ಲಿಂದಾನೇ ತಗೊಂಡು? ಇಲ್ಲಿಂದಾನೇ ಹೋಗುತ್ತೆ. ಚೆನ್ನಾಗಿದೆ ಟೇಸ್ಟು. ಓಕೆ. ಮತ್ತು ಸಂಡೇ ಸ್ಯಾಟರ್ಡೇನು ಹುಡುಗರು ಭಾಳ ಚೆನ್ನಾಗಿ ಎಕ್ಸೆಪ್ಟ್ ಮಾಡ್ತಾರೆ. ಓಕೆ. ಥರದ್ದು ಪುಳಿಯೋಗರೆ ಅಲ್ಲಿ ಓಕೆ. ಮನೆಗೆ ತಗೊಂಡು ಹೋಗ್ತೀರಾ? ಮನೇಲಿ ಎಲ್ಲರೂ ಲೈಕ್ ಮಾಡ್ತಾರೆ? ಲೈಕ್ ಮಾಡ್ತಾರೆ. ಮತ್ತು ಇಲ್ಲಿ ಕೂಡ ಬರ್ತಾರೆ. ಕ್ರೌಡ್ ಕೂಡ ಚೆನ್ನಾಗಿದೆ. ಇಲ್ಲ ಮನೇಲಿ ಮಕ್ಕಳದ ಇದ್ದಿರ್ತಾರಲ್ಲ ಅವ್ರಿಗೆ ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ. ಓಕೆ. ಯಾಕಂದ್ರೆ ಇವಾಗ ನೀವು ಪಾರ್ಸಲ್ ಇವ್ರಿಗೆ ಸಂಡೇ ಸ್ಯಾಟರ್ಡೇ ಆದ್ರೆ ಫಿಕ್ಸ್ ಇದೆ ನೋಡಿ. ಇಲ್ಲಿಂದಾನೇ ತಗೊಂಡು ಇಲ್ಲಿಂದ ಹೋಗೋದು. ಓಕೆ. गुड अच्छा एम्बियंस है, अच्छा टेस्ट है. इन बिदर सिटी गुड होटल. सर क्लीनेस कैसा है इधर? अच्छा है, क्लीन हाइजेनिक फूड है. आई लाइक द टेस्ट. वी कम रेगुलरली. हम हमेशा आते रहते विद फैमिलीज एंड फ्रेंड्स. कितने दिन से आते सर इधर? आई कम ऑलमोस्ट 3 months. 3 months. फूड क्वालिटी मिलता है सर? अच्छा गुड क्वालिटी, अच्छा टेस्ट है. इधर में कंपेयर किया तो दूसरी अच्छा है. रेट्स सर इसकी? रेट भी अच्छा है, रीजनेबल है. ಈ ಥರ ಬ್ರೇಕ್ಫಾಸ್ಟ್ ಎಲ್ಲೂ ಸಿಗ್ತಿರಲಿಲ್ಲ, ನಾವು ನೋಡ್ತೀವಿ. ಆದರೆ ಈ ಥರ ಒಂದು ಟೇಸ್ಟೇ ಬೇರೆ ಇದೆ ಉಪ್ಪಿಟ್ಟು ಹೋಟೆಲು. ನಾವು ಪ್ರತಿ ಸಂಡೇ ನಮ್ಮದೆಲ್ಲ ಫ್ರೆಂಡ್ಸ್ ಎಲ್ಲ ಗ್ರೂಪ್ ಬರುತ್ತೆ. ಹಾಗೂ ನಾವು ಯಾವಾಗಾದ್ರೂ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ನಾವು ಉಪ್ಪಿಟ್ಟು ಹೋಟೆಲ್ಲೇ ಬರೋದು. ಯಾಕಂದರೆ ಬೀದರಲ್ಲಿ ಒಂದು ಒಳ್ಳೆಯ ಹೋಟೆಲ್ ಇರಲಿಲ್ಲ. ಆ ಥರ ಒಂದು ಒಳ್ಳೆಯ ಹೋಟೆಲ್ ಉಪ್ಪಿಟ್ಟು ಹೋಟೆಲ್ ಆಗಿದೆ. ಫ್ಯಾಮಿಲಿ ಕೂಡ ಚೆನ್ನಾಗಿದೆ, ಸರ್ವಿಸ್ ಕೂಡ ಚೆನ್ನಾಗಿದೆ, ಒಳ್ಳೆಯ ಟೇಸ್ಟ್ ಇದೆ. ಗುಡ್ ಹೋಟೆಲ್ ಅಂತ. ಅಲ್ಲ ನೀವು ಬೀದರ್ನಲ್ಲಿ ಬೇರೆ ಬೇರೆ ಹೋಟೆಲ್ಗೆ ಹೋಗ್ತೀರಾ, ಆದರೆ ಈ ಹೋಟೆಲ್ನಲ್ಲಿ ಟೇಸ್ಟ್ ಹೆಂಗೆ ಅನಿಸ್ತಾ ಇದೆ? ಇದರದ್ದು ಟೇಸ್ಟ್ ಅಲ್ಲ, ಇದು ಟೇಸ್ಟ್ ಅಲ್ಲ. ಇದು ಒಂದು ಇದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿದೆ. ಫುಲ್ ಡಿಫ್ರೆಂಟ್. ಓಕೆ. ಇಲ್ಲಿ ನೀವು ಎಷ್ಟು ದಿನಗಳಿಂದ ಇಲ್ಲಿ ಹೋಟೆಲ್ಗೆ ಬರ್ತೀರಾ? ಸುಮಾರು ಒಂದು 20-25 ದಿನದ ಕಂಟಿನ್ಯೂ ಬರ್ತೀವಿ. ಓಕೆ. ಇವಾಗ ಕಂಟಿನ್ಯೂ ಆಗಿ ಬರ್ತಾನೆ ಇದ್ದೀರಾ? ಬರ್ತಾ ಇರ್ತೀವಿ. ಇಲ್ಲಿ ನಿಮಗೆ ಫೇವ್ರೇಟ್ ಆಗಿರೋ ಐಟಮ್ ಯಾವುದು ಈ ಹೋಟೆಲಲ್ಲಿ? ಉಪ್ಪಿಟ್ಟು ಟಿಫನ್ ಸೆಂಟ್ರಲ್ಲಿ ಉಪ್ಪಿಟ್ಟೆ ನಿಮಗೆ ತುಂಬ ಫೇವ್ರೇಟ್? ಸೌತ್ ಇಂಡಿಯನ್ ಟಿಫನ್ ಸೆಂಟರ್ ಅಲ್ಲಿ ಉಪ್ಪಿಟ್ಟನ್ನ ಟ್ರೈ ಮಾಡ್ತಾ ಇದೀವಿ. ಬಹುತೇಕರು ತುಂಬಾ ಒಳ್ಳೆ ಕ್ವಾಲಿಟಿಯ ಉಪ್ಪಿಟ್ಟು ಸಿಗುತ್ತೆ ಅಂತ ಹೇಳಿದ್ರು.
ಬ್ರದರ್ ಎಷ್ಟು ಟೈಪ್ ಅಲ್ಲಿ ಉಪ್ಪಿಟ್ಟು ಸಿಗುತ್ತೆ ನಿಮ್ಮಲ್ಲಿ ವೆರೈಟಿ? ವೆರೈಟಿ ಒಂದು ಜವಾಗದು ಉಪ್ಪಿಟ್ಟು, ಒಂದು ಮಸಾಲೆ ಉಪ್ಪಿಟ್ಟು, 2 ಟೈಪ್ ಉಪ್ಪಿಟ್ಟು ಮಾಡ್ತೀವಿ. ಇವಾಗ ನೆಕ್ಸ್ಟ್ ನಮ್ಮಲ್ಲಿ ಒಂದು 10-12 ಟೈಪ್ ಉಪ್ಪಿಟ್ಟಿದೆ. ಮಧ್ಯಾಹ್ನ ಬೇರೆ ತರ ಉಪ್ಪಿಟ್ಟು ಮಾಡ್ತೀವಿ. ಲೆಮನ್ ಉಪ್ಪಿಟ್ಟಿದೆ, ಆಮೇಲೆ ವೈಟ್ ಉಪ್ಪಿಟ್ಟಿದೆ, ಆ ಥರ ಎಲ್ಲ ಇವಾಗ ಎಷ್ಟು 4 ಟೈಪ್ ಉಪ್ಪಿಟ್ಟು ಮಾಡ್ತೀವಿ. ಬ್ರದರ್ ಇಷ್ಟೆಲ್ಲ ಫುಡ್ ಐಟಮ್ಗಳು ಯಾವಾಗಿಂದ ಅವಾಗ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತೀರಾ ಅಲ್ಲ ಒಂದೇ ಸಲ ಮಾಡಿ ಇಟ್ಕೊಳ್ತೀರಾ? ಇಲ್ಲ ನಮ್ಮಲ್ಲಿ ಆ ಥರ ಏನಿಲ್ಲ, ಸ್ವಲ್ಪ ಮಾಡ್ತೀವಿ. ಹೆಂಗ್ ಆರ್ಡರ್ ಬರುತ್ತೆ ಹಂಗ ಪ್ರಿಪೇರ್ ಮಾಡ್ಕೊಡ್ತೀವಿ. ಆ ಥರ ಅಲ್ಲ, ಇವಾಗ ಉಪ್ಪಿಟ್ಟಾಗ್ಲಿ ಕೇಸರಿ ಭಾತ್ ಆಗ್ಲಿ ಸ್ವಲ್ಪ ಮಾಡ್ತೀವಿ. ಅಂದ್ರೆ ಖಾಲಿ ಆದ ನಂತರ ಮತ್ತೆ ಮಾಡ್ತೀವಿ. ಹಂಗೆ ಒಂದೇ ಸಲ ಮಾಡಿಟ್ಟು ಸಾಯಂಕಾಲ ಸಂಜೆವರೆಗೆ ಆ ಥರ ಎಲ್ಲ ಮಾಡಲ್ಲ. ಖಾಲಿ ಆದಾಗ ಜನರು ಗ್ರಾಹಕರು ಬರುವುದನ್ನ ನೋಡ್ಕೊಂಡು ಮಾಡಿ. ಹೌದು, ಸ್ವಲ್ಪ ಬಿಸಿ ಐಟಮ್ ಕೊಡ್ಬೇಕು. ಎಲ್ಲಾನು ಬಿಸಿ ಬಿಸಿಯಾಗಿ ಕೊಡ್ತೀರಾ? ಬಿಸಿ. ಓಕೆ. ಇಲ್ಲ, ನಾವು ಕೂಡ ಟೇಸ್ಟ್ ಮಾಡ್ತಾ ಇದೀವಿ, ತುಂಬಾ ಒಳ್ಳೆಯ ಕ್ವಾಲಿಟಿಯಲ್ಲಿ ಫುಡ್ ಸಿಗ್ತಾ ಇದೆ. ಸೊ ಬೀದರ್ ಅಲ್ಲಿ ಒಂದು ಫೇಮಸ್ ಟಿಫನ್ ಸೆಂಟರ್ ಅಲ್ಲಿ ನಿಮ್ ಹೆಸರು ಕೂಡ ಇದೆ. ಹೆಂಗ್ ಅನಿಸ್ತಾ ಇದೆ ಇದು ಉಪ್ಪಿಟ್ಟು ಟಿಫನ್ ಸೆಂಟರ್? ತುಂಬಾ ಖುಷಿ ಆಗ್ತದೆ. ನಮ್ಮ ಬೀದರಲ್ಲಿ ಒಂದು ಉಪ್ಪಿಟ್ಟು ಈ ಥರ ಇದಾಗ್ತಿದೆ ಅಂದ್ರೆ ತುಂಬಾ ಖುಷಿ ಆಗ್ತದೆ. ಓಕೆ. ಕಸ್ಟಮರ್ ರೆಸ್ಪಾನ್ಸ್ ಹೆಂಗ್ ಸಿಗ್ತಾ ಇದೆ ನಿಮ್ಗೆ? ಕಸ್ಟಮರ್ ಚೆನ್ನಾಗಿದೆ ಅಂತ ಎಲ್ಲ ಕಸ್ಟಮರ್ ಹೋದವರು ಅದೇ ಕಸ್ಟಮರ್ ಬರ್ತಾ ಇದ್ದಾರೆ. ವಾಪಸ್ ಮತ್ತೆ ಟಿಫನ್ ಸೆಂಟರ್ ಅಲ್ಲಿ ಟೇಸ್ಟ್ ಮಾಡಿದೀವಿ. ಬ್ರದರ್, ಎಷ್ಟು ಜನ ವರ್ಕ್ ಮಾಡ್ತಾರೆ ಟಿಫನ್ ಸೆಂಟರ್ ಅಲ್ಲಿ? 17 ಜನ ವರ್ಕ್ ಮಾಡ್ತಾ ಇದ್ದಾರೆ ಇವಾಗ. 17 ಜನ ಇವಾಗ ಈ ಬೀದರ್ ಅಲ್ಲಿ 17 ಜನ ಉಪ್ಪಿಟ್ಟು ಟಿಫನ್ ಸೆಂಟರ್ ಅಲ್ಲಿ 17 ಜನ ವರ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ 8 ಜನ ಪರ್ಮನೆಂಟ್ ಇದ್ದಾರೆ. ಮತ್ತು ಬಾಕಿ ಇದ್ದವರು ಟ್ರೈನಿಂಗ್ ಮಾಡ್ತೀವಿ. ಟ್ರೈನಿಂಗ್ ಮಾಡ್ಬಿಟ್ಟು ಅವರು ನಮ್ದು ಬ್ರಾಂಚ್ ಅಲ್ಲಿ ಓಪನ್ ಆಗ್ತಾ ಇರುತ್ತೆ. ಓಕೆ. ಆ ಥರ ಎಲ್ಲ ಅವರಿಗೆ ಇದು ಮಾಡ್ತೀವಿ. ಬ್ರದರ್, ಇವಾಗ ಬೀದರ್ ಅಲ್ಲಿ ಬೇರೆ ಬೇರೆ ಏರಿಯಾಗಳಿಂದ ಈ ವಿಡಿಯೋನ ನೋಡೋ ಜನ ಬೀದರ್ ನಲ್ಲಿ ಹೆಂಗ್ ಆರ್ಡರ್ ಮಾಡ್ಬೋದು? ಆನ್ಲೈನ್ ಏನಾದ್ರು ಫೆಸಿಲಿಟಿ ಇದೆಯಾ ನಿಮ್ಮ ಹತ್ರ? ಹೌದು, ಸ್ವಿಗ್ಗಿ ಝೊಮ್ಯಾಟೊ ಇದೆ ನಮ್ಮಲ್ಲಿ. ಸ್ವಿಗ್ಗಿ ಝೊಮ್ಯಾಟೊ ಇಂದ ನಿಮ್ಮ ಟಿಫನ್ ಸೆಂಟರ್ ಇಂದ ಆರ್ಡರ್ ಮಾಡ್ಬೋದು. ಬೀದರ್ ನಲ್ಲಿ ಯಾವುದೇ ಭಾಗದಲ್ಲಿ ಇದ್ರೂ ಕೂಡ ಏನ್ ಪ್ರಾಬ್ಲಮ್ ಇಲ್ಲ, ನಿಮ್ಮ ಫುಡ್ ಅನ್ನ ಟೇಸ್ಟ್ ಮಾಡ್ಬೋದು. ಬೇರೆ ಬೇರೆ ಕಡೆ ಕಡೆ ಎಲ್ಲಿಂದನೂ ಮಾಡ್ಬೋದು. ಸೇಮ್ ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಕೂಡ ಸೇಮ್ ರೇಟ್ ಇರುತ್ತಾ ಅಥವಾ ಅಲ್ಲಿ ಏನಾದರೂ ಒಂದು 5 ರೂಪಾಯಿ ಹಿಂದೆ ಮುಂದೆ ಇರುತ್ತೆ. ಓಕೆ. ಅಂದ್ರೆ ಸೇಮ್ ಕ್ವಾಲಿಟಿ ಮತ್ತೆ ಸೇಮ್ ರೇಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ ಬ್ರದರ್, ನೀವು 17 ಜನಕ್ಕೆ ಕೆಲಸ ಕೊಟ್ಟಿದ್ರಿ. ಮುಂದೆ ನಿಮ್ಮ ಪ್ರಯಾಣ ಹೀಗೆ ಸಾಗಲಿ, ಇನ್ನಷ್ಟು ಜನಕ್ಕೆ ಉದ್ಯೋಗವನ್ನು ಕಲ್ಪಿಸಂತ ನಾವು ಶುಭ ಹಾರೈಸ್ತೀವಿ.